ವೀಕ್ಷಕರೇ ನಮಸ್ಕಾರಗಳು. 2023 ವರ್ಲ್ಡ್ ಕಪ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಆಸ್ಟ್ರೇಲಿಯಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ರಿಂಕಿ ಪಾಂಟಿಂಗ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ODI ವಿಶ್ವಕಪ್ನಲ್ಲಿ ಭಾರತ ತಂಡದ ಪರವಾಗಿ ಈ 4 ಜನ ಆಟಗಾರರು ಇದ್ದರೆ ಭಾರತ ತಂಡವೇ 2023 ವರ್ಲ್ಡ್ ಕಪ್ ಅನ್ನು ಗೆದ್ದು ಬೀಗಲಿದೆ ಎಂದು ರಿಂಕಿ ಪಾಂಟಿಂಗ್ ಅವರು ಭವಿಷ್ಯವಾಣಿಯನ್ನು ನುಡಿದರು. ಹಾಗಾದರೆ ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ 2026 T20 ವರ್ಲ್ಡ್ ಕಪ್ ಹಾಗೂ 2027 ವಿಶ್ವಕಪ್ನಲ್ಲಿ ನಮ್ಮ ಭಾರತವೇ ಗೆದ್ದು ಬೀಗುತ್ತದೆ ಎಂದರೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿ. ಹೌದು, ನೀವು ಮಾಡುವ ಒಂದು ಲೈಕ್ಸ್ನಿಂದ ನಮ್ಮ ಭಾರತದ ವಿನ್ನಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತದೆ ಮತ್ತು ನಮ್ಮ ಭಾರತ ತಂಡಕ್ಕೆ ಮೋಟಿವೇಶನ್ ಕೂಡ ಸಿಗಬಲ್ಲದು. ಹಾಗೆ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ 2026 T20 ವರ್ಲ್ಡ್ ಕಪ್ ವಿನ್ನರ್ ಇಂಡಿಯಾ ಎಂದು ಟೈಪ್ನ ಮಾಡಿ ಮತ್ತು 2027 ODI ವಿಶ್ವಕಪ್ ವಿನ್ನರ್ ಇಂಡಿಯಾ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಮೊನ್ನೆ ಭಾರತ ತಂಡವು 2025 ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದ ಬಳಿಕ ಇದೀಗ ಕೆಲವು ದೇಶದ ಪ್ರಮುಖ ದಿಗ್ಗಜರು ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆಗಳನ್ನು ನೀಡಿದ್ದಾರೆ. ಹೌದು, ಇದರಲ್ಲಿ ಪ್ರಮುಖವಾಗಿ ಆಸ್ಟ್ರೇಲಿಯಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ರಿಂಕಿ ಪಾಂಟಿಂಗ್ ಅವರು ಇದೀಗ 2027 ವಿಶ್ವಕಪ್ಗೂ ಮುನ್ನವೇ ಸ್ಫೋಟಕ ಹೇಳಿಕೆ ಬಯಲು ಮಾಡಿದ್ದಾರೆ. ಹೌದು, ರಿಂಕಿ ಪಾಂಟಿಂಗ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು, ನಾನು ಹೇಳುವಂಥ ಮಾತುಗಳನ್ನು ಎಲ್ಲರೂ ಕೂಡ ಬರೆದಿಟ್ಟುಕೊಳ್ಳಿ. ಹೌದು, 2027 ವಿಶ್ವಕಪ್ನಲ್ಲಿ ಈ 4 ಪ್ರಮುಖ ಜನ ಆಟಗಾರರು ಭಾರತ ತಂಡದಲ್ಲಿದ್ದರೆ ODI ವಿಶ್ವಕಪ್ ಭಾರತ ತಂಡಕ್ಕೆ ಸಿಗುತ್ತದೆ. ಹೌದು, ಭಾರತ ತಂಡವು ಇದೀಗ ಚಾಂಪಿಯನ್ಸ್ ಟ್ರೋಫಿ ಹಾಗೂ T20 ವರ್ಲ್ಡ್ ಕಪ್ನಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿದೆ. ಹೌದು, ಈ ಒಂದು ತಂಡವು ಯಾವುದೇ ಒಂದು ಟೂರ್ನಿಯಲ್ಲಿ ತಯಾರಾಗದೆ ಬಂದರೂ ಕೂಡ ಟ್ರೋಫಿಯನ್ನು ಗೆದ್ದು ಬೀಗುತ್ತದೆ ಮತ್ತು ಇಂಥ ಬಲಿಷ್ಠ ತಂಡವನ್ನು ನಾನು ಹಿಂದೆ ಎಂದಿಗೂ ನೋಡಿಲ್ಲ. ಹೌದು, ಈಗಾಗಲೇ 2027 ವಿಶ್ವಕಪ್ಗೂ ಮುನ್ನವೇ ಭಾರತ ತಂಡದಲ್ಲಿ ಈ 4 ಜನ ಪ್ರಮುಖ ಆಟಗಾರರು ಇದ್ದರೆ ಭಾರತ ತಂಡವು 2027 ವಿಶ್ವಕಪ್ ಅನ್ನು ಗೆದ್ದು ಬೀಗುತ್ತದೆ. ಹೌದು, ಪ್ರಮುಖವಾಗಿ ಈ ಒಂದು ಲಿಸ್ಟ್ನಲ್ಲಿ ರೋಹಿತ್ ಶರ್ಮಾ ಮತ್ತು ಇನ್ನು 2ನೇ ಆಟಗಾರನಾಗಿ KL ರಾಹುಲ್, 3ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ, 4ನೇ ಕ್ರಮಾಂಕದಲ್ಲಿ ಜಸ್ಪ್ರೀತ್ ಬುಮ್ರಾ. ಹೌದು, ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಇಲ್ಲದಿದ್ದರೂ ಕೂಡ ಭಾರತ ತಂಡವು ಗೆದ್ದು ಬೀಗಿದೆ ಮತ್ತು 2027 ವಿಶ್ವಕಪ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು 100% ಕಂಬ್ಯಾಕ್ ಮಾಡುತ್ತಾರೆ. ಹೌದು, ಕೇವಲ ಈ 4 ಜನ ಆಟಗಾರರನ್ನು ನೋಡಿದರೆ ಉಳಿದ ತಂಡಗಳಿಗೆ ಭಯವಾಗುತ್ತದೆ ಮತ್ತು ಇನ್ನೊಮ್ಮೆ ಹೇಳುತ್ತಿದ್ದೇನೆ, ಬರೆದಿಟ್ಟುಕೊಳ್ಳಿ, 2027 ವಿಶ್ವಕಪ್ ಭಾರತ ತಂಡಕ್ಕೆ. ಹೌದು, ಈ ಆಟಗಾರರು ಪ್ರಮುಖವಾಗಿ ಫಾರ್ಮ್ಗೆ ಕಂಬ್ಯಾಕ್ ಮಾಡಬೇಕು, ಇಲ್ಲವಾದಲ್ಲಿ ಟೀಮ್ ಇಂಡಿಯಾ ತಂಡವು ಸಂಕಷ್ಟಕ್ಕೆ ಸಿಲುಕುತ್ತದೆ. ಮತ್ತು ನನ್ನ ಮಾತುಗಳನ್ನು ಒಮ್ಮೆ ಬರೆದಿಟ್ಟುಕೊಳ್ಳಿ ಎಂದು ರಿಂಕಿ ಪಾಂಟಿಂಗ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ನೋಡಿದಿರಲ್ಲ, ಆಸ್ಟ್ರೇಲಿಯಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ರಿಂಕಿ ಪಾಂಟಿಂಗ್ ಅವರು ಭಾರತ ತಂಡದ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.